ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಅವರೆಕಾಯಲ್ಲಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಸ್ವಲ್ಪ ಬೇಯಿಸಿರೋ ಅವರೆಕಾಳು. ನಾನೊಂದು ಹಿಡಿಯಷ್ಟು ಸ್ವಲ್ಪನೇ ತೊಗೊಂಡಿದ್ದೀನಿ. ದಿಸ್ ಇಸ್ ದ ಅವರೆಕಾಯಿ ನೀವು ಬೇಕಾಗಿರೋದು. ಆಮೇಲೆ ಸ್ವಲ್ಪ 1 ಟೀ ಸ್ಪೂನು ಅವರೆಕಾಯಿ, ಆಮೇಲೆ ತೆಂಗಿನ ತುರಿ, ಕೊತ್ತಂಬರಿ, ಕರಿಬೇವು ಎಲ್ಲ ಒಂದೊಂದು ಸ್ಪೂನ್ ಅಂದ್ಕೊಳ್ಳಿ. ದೆನ್ ಜೀರಿಗೆ, 4 ಕಾಳು ಮೆಣಸು, ಓಕೆ. ಖಾರಕ್ಕೆ ಹಸಿಮೆಣಸಿನ್ಕಾಯಿ. ಇದನ್ನು ರುಬ್ಕೋಬೇಕು, ಇದನ್ನು ಪೌಡ್ರ್ ಮಾಡ್ಕೋಬೇಕು, ಓಕೆ. ಓಕೆ, ನೋಡಿ ಇದೀಗ ಇದು ಪೌಡ್ರ್ ಆಗಿದೆ. ಏನು, ಸ್ವಲ್ಪ ಬೇಯಿಸಿರೋ ಅವರೆಕಾಯಿ, 4 ಕಾಳು ಜೀರಿಗೆ, 4 ಕಾಳು ಮೆಣಸು, 1 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಶುಂಠಿನೂ ಹಾಕ್ಕೋಬೋದು ನೀವು ಇದಕ್ಕೆ, ಶುಂಠಿ, ಓಕೆನಾ. ಆಮೇಲೆ ನೀವು ಮತ್ತೆ ಸ್ಟವ್ ಆನ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಹಾಕಿ, ಮಾಮೂಲಿ ಇವಾಗ ಚಿತ್ರಾನ್ನ ಮಾಡೋ ಥರ ಎಣ್ಣೆ ಕಾಯುತ್ತೆ. ಸಾಸಿವೆ ಹಾಕಿ, ಕಡಲೆಬೇಳೆ ಉದ್ದಿನಬೇಳೆ ಹಾಕಿ, ಓಕೆ, ಕಡಲೆ ಬೀಜ ಹಾಕಿ ಈ ರುಬ್ಬಿರೋದನ್ನ 1-2 ನಿಮಿಷ ಬಾಡಿಸ್ಕೊಂಡು ಅದಕ್ಕೆ ಈ ಬೇಯಿಸಿರೋ ಅಂದರೆ ಈ ನೀರು ತೆಕ್ಕೊಂಬಿಟ್ಟು ಸ್ವಲ್ಪ ಡ್ರೈ ಮಾಡಿಕೊಂಡು ಈ ಕಾಳುಗಳನ್ನ ಹಾಕಿ ಬಾಡಿಸ್ಕೊಂಡು ಅನ್ನ ಹಾಕಿ ಕಲಸೋದು. ಅದಕ್ಕೆ ಬೇಕಾದ್ರೆ ನೀವು ನಿಂಬೆಹಣ್ಣು ಹಿಂಡ್ಕೋಬೋದು. ವೆಯ್ಟ್, ಅಲ್ಲಿ ಶೋ ಯು. ನೋಡಿ ಇವಾಗ ಎಣ್ಣೆ ಕಾಯ್ತಾ ಬಂದಿದೆ. ಅಯ್ಯೋ ಏನಪ್ಪ ಶಾರ್ಟಿ ಕುಕ್ಕಿಂಗ್ ವಿಡಿಯೋ ಅಂತ ಅನ್ಕೋಬಿಡಿ. ನನಗೆ ಅಷ್ಟೆಲ್ಲ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮಾಡಿ ಅಭ್ಯಾಸವೂ ಇಲ್ಲ, ಮಾಡು ಇಲ್ಲ. ಒಂದು ಫಸ್ಟ್ ಟೈಮ್ ನಾನು ಟ್ರಾಯಿಂಗ್ ಎ ಕುಕ್ಕಿಂಗ್ ವಿಡಿಯೋ. ಸ್ವಲ್ಪ ಫ್ರೀ ಇದ್ದೆ ಅಂತ, ಅಂದರೆ ಬೇರೆ ಅಡುಗೆಗಳೆಲ್ಲ ಮುಗಿಸ್ಬಿಟ್ಟಿದ್ದೀನಿ ಇವತ್ತು. ಸೊ ಐ ಆಮ್ ಅ ಬಿಟ್ ಫ್ರೀ. ಹಾಗಾಗಿ ನಿಮಗೆ ತೋರಿಸೋ ಸೌಭಾಗ್ಯ ನನ್ನದಾಗಲಿ, ನೋಡುವ ದುರ್ಭಾಗ್ಯ ನಿಮ್ಮದಾಗಲಿ. ಓಕೆ ಓಕೆ, ಸಾಸಿವೆ ಚಚ್ಚಿಡ ಅಂತ ಇದೆ. ನೋಡಿ ಸಾಸಿವೆ ಎಲ್ಲ ಚಿಟ ಹಣ್ಣಾಗಿದೆ. ಏನು ಗೊತ್ತಾ, ಆಲ್ರೆಡಿ ಕಾಳು ಉಪಯೋಗಿಸೋದ್ರಿಂದ ನೀವೇನು ಕಡಲೆಬೇಳೆ ಉದ್ದಿನಬೇಳೆ ಹಾಕೋ ಅಗತ್ಯ ಇಲ್ಲ. ಬೇಕಾದರೆ ಹಾಕ್ಬೋದು ಕಡಲೆ ಬೀಜ ಇದು, ಬಟ್ ನೆವರ್ದಲೆಸ್ 4 ಕಾಳು ಸೈಡಿಗೆ ಟೇಸ್ಟಿಗಿಲ್ಲ. ಯಾಕಂದರೆ ಆಲ್ರೆಡಿ ಕಾಳು ಆಗ್ತಾ ಇರೋದ್ರಿಂದ ನೀವು ಕಡಲೆಬೇಳೆ ಉದ್ದಿನಬೇಳೆ ಹಾಕೋಷ್ಟಿಲ್ಲ. ಬಟ್ ನೆವರ್ದಲೆಸ್ ಹಾಕೋಣ 4 ಕಾಳು ಇದುಗಳೇ ಕ್ಯಾಯಿ ಫರ್ಕ್ ಪಡೆ. ठीक है, ಹಾಗಾಯಿತು. ಓಕೆ, ಆಮೇಲೆ ಕರಿಬೇವು ತೊಳೆದು ಒಣಗಿಸಿಟ್ಟಿದ್ದೀನಿ. ಓಕೆ, ಹಾಕಿ ಅರ್ಧ ಈ ರುಬ್ಬಿರೋ ಮಿಶ್ರಣ ಇವಾಗ ಹಾಕ್ತಾ ಇದ್ದೀನಿ. ಅದೇ ಅವರೆಕಾಯಿ, ಕಾಳುಮೆಣಸು, ಜೀರಿಗೆ, ಶುಂಠಿ, ತೆಂಗಿನಕಾಯಿ, ಒಂಥರ ಇದೇ ಥರ ಆಗಿದೆ. ಇದು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿದ್ದೀನಲ್ಲ, ದಟ್ ಮಿಕ್ಸ್ಚರ್. ಓಕೆ, ಹೀಗೋ ಸರಿನಾ? ಜಾಸ್ತಿ ಏನು, ಒಂದೂವರೆ ನಿಮಿಷ ಸಾಕು, ಹಸಿ ವಾಸನೆ ಹೋಗುತ್ತೆ. ರೈಟ್, ಹಾಕಿದ್ದೀವಿ. ಡನ್. 1 ನಿಮಿಷ
ನಿಮಿಷ ಬಾಡಿಸ್ಕೊಳ್ಳಿ, ಹಸಿ ಮೆಣಸಿನ್ಕಾಯಿ ಹಸಿ ವಾಸನೆ ಹೋಗೋವರೆಗೂ. ಹಾಗೆ ಎಣ್ಣೆಯಲ್ಲಿ ಉಪ್ಪು, ಕುಕ್ಕರಿ ವಿಡಿಯೋ ಸರಿ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹಾಕ್ಬಿಡ್ತಾರೆ. ಅದನ್ನ ಯಾರು ಹೇಳಲ್ಲ ಅಂತ ಯಾರೋ ರೀಲ್ ಮಾಡಿ ಹಾಕಿದ್ರು. ಬಟ್ ಹಿಯರ್ ಇಟ್ ಈಸ್. ಇಷ್ಟಕ್ಕೆ ಇಷ್ಟು ಉಪ್ಪು ಫಸ್ಟ್ ಹಾಕಿರಿ. ಯೂಸ್ ದಿ ಸ್ಪೂನ್ ಆಲ್ವೇಸ್. ಒಬ್ಬಿಬ್ರಿಗೆ ಮಾಡುವಾಗ ಈ ಸಣ್ಣ ಸ್ಪೂನ್ ಉಪಯೋಗಿಸಿ. ಬೇಕಾದ್ರೆ ಹಾಕೋಬೋದು, ಕಮ್ಮಿ ಆದಮೇಲೆ ಆಮೇಲೆ ಲಾಸ್ಟಲ್ಲಿ ರಿಪೇರಿ ಮಾಡ್ಕೋಬೋದು. ಜಾಸ್ತಿ ಆದರೆ ರಿಪೇರಿ ಮಾಡೋದು ಕಷ್ಟ ಅಲ್ವಾ? ಖಾರ ಜಾಸ್ತಿ ಆದರೆ ಬರೀ ಕಷ್ಟ ರಿಪೇರಿ ಮಾಡೋದು. ಬಟ್ ಆಲ್ರೆಡಿ ಖಾರದ ಪುಡಿ ಇಟ್ಕೊಂಡಿದ್ರೆ ಅಚ್ಚ ಖಾರದ ಪುಡಿ ಸೈಡಲ್ಲಿ ಹಾಕ್ಕೊಂಡ್ಬಿಡ್ಬೋದು. ಸೊ ದಯವಿಟ್ಟು ಕಾಳು ಹಿಂಡ್ಕೊಂಡು ನೀರು ಸಮೇತ ಹಾಕ್ಬಿಡ್ಬೇಡಿ. ಓಕೆ, ಹೀಗೆ ನೋಡಿ ಬಾಡಿಸ್ಕೊಳ್ಳಿ. ಕಾಳಿಗೆ ಒಗ್ಗರಣೆ ಹಾಕ್ಬೇಕಲ್ಲ, ಈ ರೀತಿ ಬಾಡಿಸ್ಕೊಳ್ಳಿ. ಕಡಲೆ ಬೀಜ ಸೇರ್ಬಿಟ್ರೆ ಅವರೆಕಾಯಿ ಜೊತೆ ಯಾವುದನ್ನ ಆಗ್ತದೆ ಯಾವುದನ್ನ ಬಿಡೋದು ಕಷ್ಟ ಆಗುತ್ತೆ. ಸೊ ಬೆಟರ್ ಅವಾಯ್ಡ್ ದಟ್. ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ನನ್ನ ಕೇಳಿದೆ. ನಾವು ನಿಂಬೆಹಣ್ಣು ಹಾಗೆ ನಿಮ್ಗೆ ಆಪ್ಷನಲ್, ನೀವು ಬೇಕಾದ್ರೆ ಹಿಂಡ್ಕೋಬೋದು, ಇಲ್ಲರಿಲ್ಲ. ಓಕೆ, go last ಅನ್ನ ಓಕೆ, ಆರಿಸಿದೆ. ಬೆಳಗ್ಗೆ ಮಕ್ಕಳು ಟಿಫಿನ್ ಬಾಕ್ಸ್ಗೆ ಚಿತ್ರಾನ್ನ ಹಾಕಿದೆ, ಅದೇ ಅನ್ನ ಮಿಕ್ಕಿದೆ, ಅದನ್ನೇ ಹಾಕ್ತಾ ಇದ್ದೀನಿ. ಆ್ಯಂಡ್ ಹಿಯರ್ ಇಟ್ ಈಸ್. ಇವಾಗ ಜಾಸ್ತಿ ಅನ್ಸಿದ್ರೆ ಖಾರ ಹಾಕಿ, ಉಪ್ಪು ಕಮ್ಮಿ ಅನ್ಸಿದ್ರೆ ಉಪ್ಪು ಹಾಕಿ. ಸರಿನಾ? ದಯವಿಟ್ಟು ನನ್ನ ಅಡುಗೆನ ನಾನೇ ಮಾಡಿ ಚೆನ್ನಾಗಿದೆ ಅಂತ ಹೂ ಆಹಾ ಅಂತ ಸೌಂಡ್ ಎಫೆಕ್ಟ್ಗಳು ಕೊಟ್ಟರೆ ನೀವು ಬೈಕೋತೀರ. ನೀವೇ ಮಾಡಿ ತಿಂದು ಆಮೇಲೆ ನನಗೆ ಹೇಳಿ ಚೆನ್ನಾಗಿದೆಯೋ ಇಲ್ವೋ ಅಂತ. ಹೇಗೋ ಕೈಯಲ್ಲಿ ಕಲಿಸ್ಬೇಕು. ಇದೆಲ್ಲ ಹಿಂಗೆ ಸೌಟುಗಳೆಲ್ಲ ಕೈ ಆಡಿಸಿದ್ರೆ ಆಗುವಂಥ ಕೆಲಸ ಇಲ್ಲ. ಕೈಯಲ್ಲಿ ಕಲಿಸ್ಬೇಕು. ಸ್ಟವ್ ಆಫ್ ಮಾಡಿ, ಸರಿನಾ? ಲುಕ್, ಅವರೆಕಾಯಿ ಚಿತ್ರಾನ್ನ ಈಸ್ ರೆಡಿ. ಅವರೆಕಾಯಿ ಉಪಯೋಗಿಸುವಾಗ ಯಾವುದೇ ಇಂಗ್ರೀಡಿಯೆಂಟ್ಗೆ ಗ್ಯಾಸ್ ಅಂತ ಹೇಳ್ತಾರಲ್ಲ, ಬಟ್ ಅದರ ಎಫೆಕ್ಟ್ನ ಕಮ್ಮಿ ಮಾಡೋಕ್ಕೆ ನೀವು ಯಾವಾಗಲೂ ಜೀರಿಗೆ ಮೆಣಸು ಬಳಸಲೇಬೇಕು. ಉಪ್ಪಿಟ್ಟು ಇದೇ ಥರ ಮಾಡ್ಬೋದು. ನೀವು ಹಸಿಮೆಣಸಿನ್ಕಾಯಿ ಬದಲಾಗಿ ಅವರೆಕಾಯಿ ಹಾಕಿದಾಗ ಹಸಿಮೆಣಸಿನ್ಕಾಯಿ ಉಪಯೋಗಿಸೋದೇ ಬೇಡ, ಬರೀ ಮೆಣಸು ಜೀರಿಗೆಲೇ ಮಾಡ್ಬೋದು. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಈ ಸ್ಟೇಜಲ್ಲಿ ಖಾರ ಜಾಸ್ತಿ ಇದೆ ಅಂತ ಅನಿಸಿದ್ರೆ ಇನ್ನಷ್ಟು ಅನ್ನ ಹಾಕಿ ಕಳಿಸಿ. ಉಪ್ಪು ಜಾಸ್ತಿ ಇದೆ ಮೇಲೆ ಉಪ್ಪು ಹಾಕಿ. ನಿಂಬೆಹಣ್ಣಿನ ರುಚಿ ಬೇಕಂದರೆ ನಿಂಬೆಹಣ್ಣು ಹಾಕಿ ಕಲಿಸ್ಕೊಳ್ಳಿ. ಓಕೆನಾ? ಮತ್ತೆ ಇನ್ನೊಂದು ಅಪರೂಪದ ಅಡುಗೆ, ಅಥವಾ ನಾನು ಮಾಡುವ ನನಗೆ ಅಪರೂಪ ಅನ್ನಿಸುವ ಅಡುಗೆಯನ್ನು ನಿಮಗೆ ಮಾಡಿ ತೋರಿಸುವೆ. ಫ್ರೀ ಆದಾಗ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. Bye everyone. Thanks for watching.